ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇದು ನಮ್ಮ ಡೇ 2 ಆಫ್ ವೈನಾಡು ಟ್ರಿಪ್ಪು. ಅವತ್ತೇ ಪೋಸ್ಟ್ ಮಾಡಿದ್ದೆ ಫಸ್ಟ್ ಡೇದು. ಸೆಕೆಂಡ್ ಡೇ ಪೋಸ್ಟ್ ಮಾಡಕ್ಕೆ ಲೇಟ್ ಆಯಿತು. ಗುಡ್ ಮಾರ್ನಿಂಗ್. ಇವಾಗ ನಾವು ಬಂದಿದ್ದೀವಿ ಫಸ್ಟ್ ಪ್ಲೇಸು ಪೂಕುಡೆ ಲೇಕ್. ಬನ್ನಿ ಏನಿದೆ ನೋಡೋಣ ಪೂಕುಡೆ ಲೇಕಲ್ಲಿ. ಕೋತಿ ಇದೆ, ನಮ್ಮೂರು ಕೋತಿ ಥರನೇ ಇದೆ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಅಲ್ಲಿ ಆಕ್ಟಿವಿಟೀಸ್ ಇದೆ. ಪೂಕುಡೆ ಲೇಕು, ಚಿಲ್ಡ್ರನ್ಸ್ ಪಾರ್ಕು, ಸೇಮ್ ಊಟಿ ಲೇಕ್ ಹೆಂಗಿದೆ ಆ ಥರ ಇದೆ. ಈ ಮಳೆಯಲ್ಲೂ ಬೋಟಿಂಗ್ ಮಾಡ್ತಾ ಇರುವಂಥ ಮಹಾನುಭಾವರಿದ್ದಾರೆ. ಚೆನ್ನಾಗಿದೆ ಲೇಕು, ಲಶ್ ಗ್ರೀನರಿ ಸೂಪರ್ ಆಗಿದೆ. ಬಟ್ ಊಟಿಯಲ್ಲಿ ಮತ್ತು ಏರ್ಕಾಡಲ್ಲಿರೋ ಅಷ್ಟು ದೊಡ್ಡದಾಗಿಲ್ಲ ಲೇಕ್ ಅನಿಸ್ತಿದೆ. ಬಟ್ ಇಟ್ಸ್ ಗುಡ್. ವಾಕ್ ಹೋಗ್ತಾ ಇದ್ದೀರಿ. ಹಾಂ, ಬೆಸ್ಟು. ನಿಮ್ಮ ಹತ್ರನೇ ಬೋಟ್ ಇದ್ರೆ ಎತ್ಕೊಂಬಂದ್ಬಿಡಿ, ಇಲ್ಲಿ ಗಾಳಿ ತುಂಬಿಸ್ಕೊಂಡು ಹೋಗ್ಬೋದು. ಹೊಸ ಥರ ಕೊಟ್ಟಿದ್ದಾರೆ ಸ್ಟೈಲು ನೋಡಿ. ಜೋಳನ ಐಸ್ ಕ್ರೀಮ್ ಸ್ಟಿಕ್ ಹಾಕ್ಬಿಟ್ಟು ಐಸ್ ಕ್ರೀಮ್. ಚೆನ್ನಾಗಿದೆ, ಟ್ರೈ ಮಾಡಬೇಕು. ಪೂಕುಡೆ ಲೇಕಲ್ಲಿ ಒಂದು ವಾಕ್ ಎಲ್ಲ ಹೋಗಿ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇಲ್ಲಿ ಬಂದು ಜೋಳ ತಿಂದು, ಬಿಸಿ ಬಿಸಿ ಜೋಳ. ಇಲ್ಲಿ ಮುಗಿಸ್ಕೊಂಡು ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ರಿ. ಆಗ ನಮಗೆ ಕಾಣಿಸಿದ ಪ್ಲೇಸು ಬಾಣಾಸುರ ಸಾಗರ್ ಡ್ಯಾಮು. ವಯನಾಡಲ್ಲಿ ನಾರ್ಮಲಾಗಿ ನಿಮ್ಮ ಗ್ಲಾಸ್ ಬ್ರಿಡ್ಜು ಫೇಮಸ್ ಇದೆ. ಸೊ ಈ ಪಕೋಡೆ ಲೇಕ್ ಹತ್ರ ಬಂದರೆ ಇನ್ನೊಂದು ಗ್ಲಾಸ್ ಬ್ರಿಡ್ಜು, ಆಮೇಲೆ ಒಂದು ಸ್ವಿಂಗ್ ಇದೆ, ತೋರಿಸ್ತೀನಿ. ಇವಾಗ ಮಳೆ ಬರ್ತಿರೋದ್ರಿಂದ ಆಗಲ್ಲ, ನಾರ್ಮಲ್ ಟೈಮಲ್ಲಾದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ತೋರಿಸ್ತೀನಿ ನೋಡಿ. ನೋಡಿ ಆ ಸ್ವಿಂಗು, ಇನ್ಫಿನಿಟಿ ಸ್ವಿಂಗ್. ಹಾಗೆ ಇದೆ ಗ್ಲಾಸ್ ಬ್ರಿಡ್ಜು. ಇದು ಇನ್ನೊಂದು ದೊಡ್ಡದಿದೆ, ಅದಲ್ಲ, ಇದು ಚಿಕ್ಕದು. ಪಕೋಡೆ ಲೇಕ್ ಹತ್ರ ಬರುತ್ತೆ. ಇದು ಪೂಕೋಡೆ ಲೇಕ್, ಸಾರಿ. ವಯನಾಡಿಗೆ ಬಂದಮೇಲೆ ಖುಷಿಯಾಗಿದ್ದೇನು ಅಂದರೆ, ಅದೇ ಟ್ರಾಫಿಕ್ಕು ಅದು ಇದು ಎಲ್ಲ ಜಂಜಾಟದಲ್ಲಿದ್ದ ನಮಗೆ ನೇಚರ್ ತುಂಬ ಖುಷಿ ಕೊಡುತ್ತೆ. ತುಂಬ ಇಷ್ಟ ಆಯಿತು. ಸೆಕೆಂಡ್ ಥಿಂಗ್ ಏನು ಅಂದರೆ, ರೋಡ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದೇ ಒಂದು ಗುಂಡಿ ಇಲ್ಲ. ಇಷ್ಟು ಮಳೆ ಬರುತ್ತೆ, ಬಟ್ ಆದ್ರೂ ಒಂದೇ ಒಂದು ಗುಂಡಿ ಇಲ್ದಿರಂಗೆ ನೋಡ್ಕೊಂಡಿದ್ದಾರೆ. ನಾವು ಆ್ಯಕ್ಚುಲಿ ನಿಯರ್ ಬೈ ಬರ್ತಾ ಇದ್ದೀರಿ. ಬಾಣಾಸುರ ಸಾಗರ್ ಡ್ಯಾಮ್ ಬ್ಯಾಕ್ ವಾಟರ್ಸ್ ಥರ ಅನಿಸುತ್ತೆ ಇದು. ಸೊ ನಿಯರ್ ಬೈ ಇದ್ದೀರಿ. ಸಕ್ಕತ್ತಾಗಿದೆ ವ್ಯೂ ನೋಡಿ. ಇದು ವ್ಯೂ ಪಾಯಿಂಟು ಬ್ಯಾಕ್ ವಾಟರ್ಸ್ದು ಮಸ್ತಾಗಿದೆ. ಈಗ ಫ್ರಂಟ್ ಹೋಗಿ ನೋಡ್ಬೇಕು ಹೇಗಿದೆ ಅಂತ. ಸುರ ಡ್ಯಾಮ್ ಬಂದಿದ್ದೀರಿ. ಈಗ ಟಿಕೆಟ್ ತಗೋಬೇಕು. ಎಷ್ಟು ರೂಪಾಯಿ? ಒಬ್ಬರಿಗೆ 40 ರೂಪಾಯಿ. ಅವರೇ ಕೊಟ್ಟಿದ್ದು ಸರ್. ಇದೇ ಡ್ಯಾಮ್ ಬಂದಿದ್ದಿದ್ದು ನಾನು ಮುಂಚೆ. ಬಾಣಾಸುರ ಸಾಗರ್ ಡ್ಯಾಮ್. ಸಾಗರ್, ನಿನ್ನ ಹೆಸರಲ್ಲಿ ಏನೇನು ಇದೆಯಲ್ಲ. ಇಲ್ಲ ವೈನಾಡ್. ಎಂಟ್ರೆನ್ಸ್ ಇಂದ ಡ್ಯಾಮ್ ಮೇಲೆ ಹೋಗ್ಬೇಕು ಅಂದ್ರೆ ಆಲ್ಮೋಸ್ಟ್ ಒಂದೂವರೆ ಕಿಲೋಮೀಟರ್ ದೂರ ಇದೆ.
ನಡಿಯಕ್ಕಾಗೋರು ನಡಿಬೋದು, ಇಲ್ಲಾಂದ್ರೆ ಟಿಕೆಟ್ ತಗೋಬೋದು 40 ರೂಪೀಸು. ನಿಮ್ಗೆ ಅಲ್ಲಿ ಟಿ ಅರೇಂಜ್ ಮಾಡ್ತಾರೆ, ಅಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಫೈನಲಿ ಬಾಣಾಸುರ ಡ್ಯಾಮಿಗೆ ಬಂದಿದ್ದೀರಿ. ವ್ಯೂ ಹೆಂಗಿದೆ ತೋರಿಸ್ತೀನಿ ಬನ್ನಿ. ಬಾಣಾಸುರ ಸಾಗರ ಡ್ಯಾಮ್ ಇದು ಇಂಡಿಯಾಗೆ ದೊಡ್ಡ ಡ್ಯಾಮ್. ಇದು ಏಷ್ಯಾಸ್ ಸೆಕೆಂಡ್ ಲಾರ್ಜೆಸ್ಟ್ ಡ್ಯಾಮ್. ಇದು ಇಷ್ಟು ದೂರ ಬಂದಿದ್ದೀರಿ. ಸೊ ಸ್ಪೀಡ್ ಬೋಟ್ ಲಾಸ್ಟ್ ಟೈಮು ಟ್ರೈ ಮಾಡಿರಲಿಲ್ಲ, ಈ ಸತಿ ಟ್ರೈ ಮಾಡಲೇಬೇಕು ಅಂತ. ಸೊ ನಾವು ನೆಕ್ಸ್ಟ್ ಹೋಗ್ತಾ ಇರೋ ಸ್ಪೀಡ್ ಬೋಟ್ಗೆ. ಬನ್ನಿ ತೋರಿಸ್ತೀನಿ ಅದು ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂತ. ಇಲ್ಲಿ ನಿಮ್ಗೆ ರೆಸಾರ್ಟ್ಸ್ ಕೂಡ ಸಿಗುತ್ತೆ, ತುಂಬಾ ಸಖತ್ತಾಗಿದೆ. ಬಟ್ ಅದೇ ಕಾಸ್ಟ್ ಜಾಸ್ತಿ ಇದೆ. ಈಗ ನಾವು ಹೋಗ್ತಾ ಇದ್ದೀರಿ ಸ್ಪೀಡ್ ಬೋಟಿಂಗ್ಗೆ. ಬನ್ನಿ ನೋಡೋಣ. ಚೆನ್ನಾಗಿದೆ ಜಾಗ, ಪ್ಲೇಸು. ಸ್ಪೀಡ್ ಬೋಟ್ದು ಟಿಕೆಟ್ ತಗೊಂಡಾದ್ಮೇಲೆ ನಾವ್ ಇಲ್ಲಿ ವೆಯ್ಟ್ ಮಾಡ್ಬೇಕಾಗತ್ತೆ, ಜಾಕೆಟ್ಸ್ ಎಲ್ಲ ಹಾಕೊಂಡು. ನಮ್ದು ಯಾವಾಗ ಟರ್ನ್ ಬರುತ್ತೆ ಅವಾಗ ಹೋಗ್ಬೇಕಾಗತ್ತೆ. 15 ನಿಮಿಷ ಟ್ರಿಪ್ಪು, ಸ್ಪೀಡ್ ಬೋಟಿಂಗ್. ಎಲ್ಲರೂ ಬಂದಿದ್ದೀರಿ. ನೋಡೋಣ ಹೆಂಗಿರುತ್ತೆ ಅಂತ. ಇಲ್ಲ, ನನ್ನ ಚಾರ್ಜ್ ಖಾಲಿ ಆಗೋಯ್ತು, ಅದಕ್ಕೆ ನಮ್ಮ ಫ್ರೆಂಡ್ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅದು ಇನ್ನೊಂದು ಏನಂದ್ರೆ ಫೋನ್ಗಿನ್ ಬಿದ್ದೋದ್ರೆ ಇವ್ರದ್ದು ಹೋಗ್ಲಿ. ಇದೇ ನೋಡಿ ನಾನು ಹೇಳ್ತಾ ಇದ್ದಿದ್ ರೆಸಾರ್ಟು. ಹೆಂಗಿದೆ ಅಂದ್ರೆ ಎಷ್ಟು KGF ಅಲ್ಲಿ ಲಾಸ್ಟ್ ಅಲ್ಲಿ ಬೋಟಲ್ಲಿ ಹೋಗ್ತಾ ಈಗ ಒಂದು ಎಣ್ಣೆ ಹಿಡ್ಕೊಂಡು ಹೋಗ್ತಾ ಇದ್ರೆ ಹೆಂಗಿರುತ್ತೆ ಹಂಗೆ ಫೀಲ್ ಆಗ್ತಿದೆ. ಇದು ಮಿಸ್ ಮಾಡಬಾರ್ದಿತ್ತು, ಕರೆಕ್ಟ್ ಆಗಿದೆ. ಮಳೆ ಅಂತೂ ರಾಕೆಟ್ ಹೊಡ್ದಂಗೆ ಹೊಡಿತಾ ಇತ್ತು ಕಣ್ಣಗಳಿಗೆ, ಸರ್ರಿಗೆ ಹಿಡಿತಿತ್ತು. ಆದ್ರೂ ಮಸ್ತ್ ಎಕ್ಸ್ಪೀರಿಯನ್ಸ್ ಮಾತ್ರ. ಎಲ್ಲರೂ ಇದನ್ನ ಟ್ರೈ ಮಾಡಲೇಬೇಕು. ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಕ್ರೇಜಿ ಆಗಿತ್ತು. ಎಲ್ಲರೂ ನೋಡ್ಬೋದು, ಖುಷಿಯಾಗಿದ್ದಾರೆ ಎಲ್ಲರೂ. ವಯಸ್ಸಾದವ್ರ ಥರ ಆಡ್ತಾರೆ, ನಡೆಯಲ್ಲ ಅಂತ ಹೇಳು. ಅದಕ್ಕೆ ಈಗ ವ್ಯಾನಲ್ಲಿ ಹೋಗ್ತೀರಿ. ಈ ನನ್ನ ಮಗನ ಹಿಂಗೆ ನಿಂತ್ಕೊಂಡು ವ್ಯಾನಲ್ಲಿ ಹೋಗೋದಕ್ಕೆ ಆಯ್ತವನೆ. ಇಲ್ಲಿಗೆ ಬಾಣಾಸುರ ಸಾಗರ್ ಡ್ಯಾಮ್ದು ಆಕ್ಟಿವಿಟೀಸ್ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ಕಡೆ ವಾಪಸ್ ಹೋಗೋಣ ಅಂತ ಅನ್ಕೊಂಡ್ರಿ. ವಾಯ್ನಾಡಿಂದ ಮೈಸೂರ್ ಕಡೆ ವಾಪಸ್ ಬರ್ತಾ ಇಲ್ಲೊಂದು ದೇವಸ್ಥಾನ ಬರುತ್ತೆ,
ವಿಷ್ಣು ಟೆಂಪಲ್ಲು, ಆಕ್ಚುಲಿ ಶಿವಾದ ಅನ್ಕೊಳ್ಳಿ. ಆ, ತುಂಬಾ ಚೆನ್ನಾಗಿದೆ. ಫಾರೆಸ್ಟ್ ಒಳಗಡೆ ಇದೆ. ಆಕ್ಚುಲಿ ನೀವು ಬರ್ಬೇಕಾದ್ರೆ ನಾಗರಹೊಳೆ ಫಾರೆಸ್ಟ್ ಗಿಂತ ಹಿಂದೆನೆ ತುಂಬಾ ಸ್ವಲ್ಪ ಒಂದು 20-30 ಕಿಲೋಮೀಟರ್ಸ್ ಬ್ಯಾಕ್ ಸೈಡೆ ಒಂದು ಲೆಫ್ಟ್ ಬರುತ್ತೆ. ಅಲ್ಲಿ ತಗೊಂಡ್ರೆ 8 ಕಿಲೋಮೀಟರ್ಸ್ ಇಂಟೀರಿಯರ್ ಬರಬೇಕು. ನೆಟ್ವರ್ಕ್ ಅಂತೂ ಇರೋದೇ ಇಲ್ಲ. ತುಂಬಾ ಚೆನ್ನಾಗಿದೆ ರೋಡು. ಬಟ್ ಅದೇ ಫಸ್ಟೇ ಮ್ಯಾಪ್ ಹಾಕೊಳ್ಳಿ, ಇಲ್ಲಾಂದ್ರೆ ರೂಟ್ ತಪ್ಪೋ ಚಾನ್ಸಸ್ ಇರುತ್ತೆ. ಡೈವರ್ಷನ್ಸ್ ಇದಾವೆ. ಬಟ್ ದೇವಸ್ಥಾನ ಸೂಪರ್ ಆಗಿದೆ. ತುಂಬಾ ಹಳೆಯ ದೇವಸ್ಥಾನ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಜನ ಬಂದವರು ಅಂತ ಇದೆ ತಿರುವಣ್ಣಾಮಲೈ. ತಿರುವನ್ವೇಲಿ ಟೆಂಪಲ್. ಬನ್ನಿ ತೋರಿಸ್ತೀನಿ ದೇವಸ್ಥಾನ. ಪುರಾತನ ದೇವಸ್ಥಾನ ಇದು. ವಯನಾಡಿಂದ ವಾಪಸ್ ಬರುವಾಗ ಸಿಗುತ್ತೆ. ಒಂದು ಡಿವಿಯೇಷನ್ 13 ಕಿಲೋಮೀಟರ್ಸ್ ಫುಲ್ ಫಾರೆಸ್ಟು. ಅಲ್ಲಿ ಬರಬೇಕು. ನೆಟ್ವರ್ಕ್ ಇರೋಲ್ಲ. ಬನ್ನಿ ತೋರಿಸ್ತೀನಿ. ಹಳೆ ದೇವಸ್ಥಾನ. ವ್ಯೂ ಇದೆ, ಬನ್ನಿ ತೋರಿಸ್ತೀನಿ. ಇದೆ ದೇವಸ್ಥಾನ ಇಂದ ವ್ಯೂ ಚೆನ್ನಾಗಿದೆ. ಛತ್ರಿನೂ ಇಟ್ಕೊಳಕ್ಕಾಗ್ತಿಲ್ಲ, ಅಷ್ಟು ಗಾಳಿ. ದೇವಸ್ಥಾನ ಒಳಗಡೆ ರೆಕಾರ್ಡ್ ಮಾಡೋಕ್ಕೆ ಬಿಟ್ಟಿಲ್ಲ. ಚೆನ್ನಾಗಿದೆ ದೇವಸ್ಥಾನ, ವಿಸಿಟ್ ಮಾಡಬೇಕು. ತುಂಬ ಚೆನ್ನಾಗಿದೆ. ಲೊಕೇಶನ್ ಡೀಟೇಲ್ಸ್ನ ಹಾಕಿರ್ತೀನಿ, ನೋಡ್ಕೊಳ್ಳಿ. ಈ ರೀತಿ ನಮ್ಮ ಸಡನ್ ಪ್ಲಾನ್ ಸಕ್ಸಸ್ಫುಲ್ ಆಗಿ ಮುಗಿಸಿದ್ರಿ ವೈನಾಡ್ ಟ್ರಿಪ್ಪು 2 days. ಎಸ್, ಇದೇ ರೀತಿ ಕಂಟೆಂಟ್ಗೆ, ಇದೇ ರೀತಿ ವಿಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.